ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಆ್ಯಂಡ್ ಆಗಿನೂ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಯಾವಾಗ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸನ್ನು ಕೊಡ್ತೀನಿ. ಜೊತೆಗೆ ಕಾಶ್ ಆ್ಯಂಡ್ ಡೆಪಾಸಿಟ್ ಬಗ್ಗೆ ಕೇಳ್ತಿದ್ದೀರಾ. ಇವತ್ತಿನ ಈ ವಿಡಿಯೋದಲ್ಲಿ ಎರಡಕ್ಕೂ ಸಹ ಅಪ್ಡೇಟ್ಸ್ ಆದರೆ ಸಿಗೋದಾ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಲೈಕನ್ನು ಮಾಡಿ ಆ್ಯಂಡ್ ಆಗಿನೂ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಸಾಕಷ್ಟು ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ತಾನೆ ಇದ್ದಾರೆ ಸೆಕೆಂಡ್ ರೌಂಡ್ ಇನ್ನೂ ಸಹ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಈಗ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿದ್ದ ಆದಮೇಲೆ ಚಾಯ್ಸ್ ಎಂಟ್ರಿ ಪ್ರೋಸೆಸ್ ಏನಿತ್ತು, ಚಾಯ್ಸ್ ಎಂಟ್ರಿ ಪ್ರೋಸೆಸ್ ಬಂದುಬಿಟ್ಟು ಮೆಡಿಕಲ್ ಆ್ಯಂಡ್ ಆಗಿನೂ ಸಹ ದಂತವೈದ್ಯಕೀಯ ಕೋರ್ಸ್ಗಳಿಗೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗೋದು ಡಿಲೇ ಆಯಿತು. ಅವ್ರದ್ದು ಈಗಾಗಲೇ ಚಾಯ್ಸ್ ಎಂಟ್ರಿ ಕಂಪ್ಲೀಟ್ ಆಗಿತ್ತು. ಜೊತೆಗೆ ಇವತ್ತು ಬಂದುಬಿಟ್ಟು ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸ್ಗೆ ಫೀಸನ್ನು ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಇವತ್ತಾಗಿತ್ತು. ಸೊ ಸ್ಟೂಡೆಂಟ್ಸ್ ಅದನ್ನು ಕಂಪ್ಲೀಟ್ ಆದರೆ ಮಾಡ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ನಾಳೆ ಬಂದುಬಿಟ್ಟು ಅವರಿಗೆ ಲಾಸ್ಟ್ ಡೇಟ್ ಆದರೆ ಇರುತ್ತೆ. ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಸ್ಟೂಡೆಂಟ್ಸ್ಗೆ ಕಾಲೇಜಲ್ಲಿ ಹೋಗಿ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡೋದಕ್ಕೆ. ನೋಡಿ, ಓನ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ನೀವು ಯಾರಿದ್ದೀರಾ, ಓನ್ಲಿ ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಸೊ ನಿಮಗೆ ಮಾತ್ರ ಒಂದು ಕನ್ಫರ್ಮೇಷನ್ ಸ್ಲಿಪ್ ಬರುತ್ತೆ. ಜೊತೆಗೆ ಡಾಕ್ಯುಮೆಂಟ್ಸ್ನ ತಗೊಂಡೋಗಿ ಕೊಡ್ತೀರಾ. ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸು ನೀವು ಫೀಸನ್ನು ಪೇ ಮಾಡಿರ್ತೀರ. ಬಟ್ ಅಲ್ಲೇನು ಅಂತ ಅಂದರೆ ಅಲ್ಲಿ ನಿಮಗೆ ತೋರಿಸ್ತಿರುತ್ತೆ ನಿಮ್ಮದು ಫೀಸು ಬ್ಯಾಲೆನ್ಸ್ ಫೀಸ್ 0 ಅಂತ ಇರಬೇಕು. ಓಕೆನಾ? ಸೊ ಆಗಿರುತ್ತೆ. ನೀವು ನೆಕ್ಸ್ಟ್ ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಇರ್ತೀರ. ಆಗ ನೀವು ಏನಿದ್ರು ಸಹ ಒಂದು ಕನ್ಫರ್ಮೇಷನ್ ಸ್ಲಿಪ್ಪು ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ಅನ್ನಾದರೆ ರಿಪೋರ್ಟ್ ಮಾಡ್ಕೋತೀರಾ. ಓಕೆನಾ? ಸೊ ಈಗ ನೋಡೋದಾದರೆ ಹಾಗಿದ್ರೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದು ಇನ್ನೂ ಡಿಲೇ ಆಗುತ್ತಾ ಅಂತ ಅಂದರೆ ನೋಡಿ, ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ದು ಅವ್ರದ್ದು ಸಹ ಫಸ್ಟ್ ರೌಂಡ್ ಕಂಪ್ಲೀಟ್ ಪ್ರೊಸೀಜರ್ ಆಗಿದೆ. ಈಗ ನೆಕ್ಸ್ಟ್ ಇನ್ನು ಅವ್ರದ್ದು ಸೆಕೆಂಡ್ ರೌಂಡ್ ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಆಗುತ್ತೆ. ಒಂದು 2 or 3 days ಒಳಗಡೆ. ನಮಗೆ ಬಂದುಬಿಟ್ಟು KEA ಕಡೆಯಿಂದ KCET ಆ್ಯಂಡ್ ಹಾಗೆಯೇ ನೀಟ್ ವಿದ್ಯಾರ್ಥಿಗಳಿಗೆ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ಸೆಕೆಂಡ್ ರೌಂಡ್ ಬಂದುಬಿಟ್ಟು ನಮಗೆ ಇದೇ ತಿಂಗಳು 25ನೇ ತಾರೀಕು ಮೇಲೆ ಆದರೆ ಸ್ಟಾರ್ಟ್ ಆಗುತ್ತೆ. ಅಷ್ಟರೊಳಗಡೆ ಒಂದು ಸ್ಕೆಡ್ಯೂಲ್ ಆದರೆ ಬರುತ್ತೆ ಸೆಕೆಂಡ್ ರೌಂಡು. ಸೆಕೆಂಡ್ ರೌಂಡ್ ಸ್ಕೆಡ್ಯೂಲಲ್ಲಿ ಏನಿರುತ್ತೆ ಅಂತಂದರೆ ಮೊದಲಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮನ್ನು ಕೊಡ್ತಾರೆ. ಸೊ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅಂತಂದರೆ ಮೆನಿ ವೀಡಿಯೋಸಲ್ಲಿ ಹೇಳಿದ್ದೀನಿ. ಜಸ್ಟ್ ನೀವು ಒಂದು ಮಾಡಿಫಿಕೇಷನ್ ಮಾಡ್ಕೊಳ್ಳೋದಕ್ಕೆ, ಚೇಂಜಸನ್ನು ಮಾಡ್ಕೊಳ್ಳೋದಕ್ಕೆ, ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಅದಾದಮೇಲೆ ನೆಕ್ಸ್ಟು ಕೊಟ್ಟರೆ ಏನಾದರೂ ಪ್ರಾವಿಷನಲ್ ರಿಸಲ್ಟ್ಸ್ ಅಂತ ಕೊಡ್ತಾರೆ. ಮಾರ್ಕ್ ಅಲಾಟ್ಮೆಂಟ್ ಅಂತೂ ಕೊಡೋದಿಲ್ಲ, ಪ್ರಾವಿಷನಲ್ ರಿಸಲ್ಟ್ಸ್ ಕೊಡ್ತಾರೆ. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸು ಸೆಕೆಂಡ್ ರೌಂಡ್ ಕೊಡ್ತಾರೆ. ಅದಾದಮೇಲೆ ನೆಕ್ಸ್ಟು ಸೇಮ್ ಚಾಯ್ಸ್ ಎಂಟ್ರಿ ಇರುತ್ತೆ. ಚಾಯ್ಸ್ ಎಂಟ್ರಿ ಆಗಿದ್ದ ಆದಮೇಲೆ ನೆಕ್ಸ್ಟ್ ಮತ್ತೆ KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇರುತ್ತೆ. ಓಕೆನಾ? ನೀಟ್ ವಿದ್ಯಾರ್ಥಿಗಳಿಗೇನು 2 ರೌಂಡೇ ನಡೆಸ್ಕೊಡುವಂಥದ್ದು. ಸೊ ಈ ರೀತಿ ಪ್ರೊಸೀಜರ್ ಆದರೆ ಇರುತ್ತೆ. ಸೆಕೆಂಡ್ ರೌಂಡ್ ಬಂದುಬಿಟ್ಟು ನಿಮಗೆ ಇದೇ ತಿಂಗಳು 25ನೇ ತಾರೀಕು ಮೇಲೆ ಸ್ಟಾರ್ಟ್ ಆಗುತ್ತೆ. ಬಟ್ ನಿಮಗೆ 25ನೇ ತಾರೀಕು ಒಳಗಡೆ ಸ್ಕೆಡ್ಯೂಲ್ ಆದರೆ ರಿಲೀಸ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ನಿಮ್ಗೆ ಎಲ್ಲ ಥರದ ಪ್ರೊಸೀಜರ್ ಇರುತ್ತೆ. ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ದಿನ ಬೇಕು, ಮತ್ತೆ ಲೇಟ್ ಆಗುತ್ತಾ ಅಂತ ನೀವು ಕೇಳೋದಾದರೆ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗೋದು ಲೇಟ್ ಆಗುತ್ತಾ, ಮತ್ತು ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿದ್ದ ಆದಮೇಲೆ ಥರ್ಡ್ ರೌಂಡ್ ಸ್ಟಾರ್ಟ್ ಆಗೋದು ಲೇಟ್ ಆಗುತ್ತಾ ಅಂತ ಅಂದರೆ ಖಂಡಿತವಾಗ್ಲೂ ಸಹ ಲೇಟ್ ಆದರೆ ಆಗೋದಿಲ್ಲ. ಯಾಕಂತ ಅಂದ್ರೆ ಈಗ ಸೆಕೆಂಡ್ ರೌಂಡ್ ಏನಾದರೂ ಕಂಪ್ಲೀಟ್ ಆಯಿತು, ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂತು ಅಂತಂದರೆ ಇಮಿಡಿಯೇಟಾಗಿ KCET ವಿದ್ಯಾರ್ಥಿಗಳಿಗೆ ಥರ್ಡ್ ರೌಂಡನ್ನು ನಡೆಸ್ಕೊಡ್ತಾರೆ. ಇಲ್ಲಿ ಯಾಕೆ ಸೆಕೆಂಡ್ ರೌಂಡ್ ಡಿಲೇ ಆಯಿತು ಅಂತ ಅಂದರೆ ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಅವ್ರದ್ದು ಫಸ್ಟ್ ರೌಂಡ್ ರಿಸಲ್ಟ್ ಬಂದಿದ್ದ ಆದಮೇಲೆ ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸ್ಗೆ KE ಅವರು ಪ್ರೊಸೀಜರ್ ಮಾಡಬೇಕಿರೋದು. ಆ ಒಂದು ರೀಸನಿಗೆ ಅಷ್ಟೇ ಡಿಲೇ ಆಗಿರುವಂಥದ್ದು. ನಿಮಗೆ ಮುಂದೆ ಯಾವುದೇ ಥರದ ಡಿಲೇ ಆದರೆ ಆಗೋದಿಲ್ಲ. ಆ್ಯಂಡ್ KE ಅವರು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ, ಎಲ್ಲ ಪ್ರೊಸೀಜರ್ಸು ಕಂಪ್ಲೀಟ್ ಆದರೆ ನಾವು ಆದಷ್ಟು ಬೇಗನೆ ಒಂದು ಎಲ್ಲ ರೌಂಡ್ಸನ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಸ್ಟೂಡೆಂಟ್ಸು ಕಾಶ್ ಆ್ಯಂಡ್ ಡೆಪಾಸಿಟ್ ಬಗ್ಗೆ ಕೇಳ್ತಿದ್ರೆ ನಿಮಗೆ ಕಾಶ್ ಆ್ಯಂಡ್ ಡೆಪಾಸಿಟನ್ನು ಪೇ ಮಾಡೋದಕ್ಕೆ ಇನ್ನು 1 or 2 days ಒಳಗಡೆ ಒಂದು ಲಿಂಕನ್ನು ಕೊಡ್ತಾರೆ. ಜೊತೆಗೆ ಒಂದಿಷ್ಟು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾರೆ ಕಾಶ್ ಆ್ಯಂಡ್ ಡೆಪಾಸಿಟನ್ನು ಯಾರು ಪೇ ಮಾಡಬೇಕು ಏನು ಅಂತ ಹೇಳಿಬಿಟ್ಟು. ಸೊ ನಾನು ಈಗಾಗಲೇ ವಿಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಸ್ಟೂಡೆಂಟ್ಸ್ಗೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲೀಸ್ಟಲ್ಲಿ ಈಗ ಸೆಕೆಂಡ್ ರೌಂಡಿಗೆ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ, ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಂತ ಅಂದರೆ ಅಲ್ಲಿ ನಿಮ್ದು ಏನಾದರೂ ಮೆಡಿಕಲ್ ಕೋರ್ಸಸ್ಸು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲೀಸ್ಟಲ್ಲಿ ಇತ್ತು ಅಂತಂದರೆ ನೀವು ಕಾಶ್ ಆ್ಯಂಡ್ ಡೆಪಾಸಿಟನ್ನು ಪೇ ಮಾಡಬೇಕಾಗುತ್ತೆ. ನೀವು ಪೇ ಮಾಡಿರೋಂಥ ಕಾಶ್ ಆ್ಯಂಡ್ ಡೆಪಾಸಿಟು ನಿಮ್ಗೆ ಯಾವುದೇ ಥರದ ಮೋಸ ಆಗೋದಿಲ್ಲ. ಸೀಟ್ ಅಲಾಟ್ಮೆಂಟ್ ಆಯಿತು ಅಂತಂದರೆ ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲ ಅಂತಂದರೆ ಅದು ನಿಮಗೆ ವಾಪಸ್ ಬರುತ್ತೆ. ಓಕೆನಾ? ಸೀಟ್ ಅಲಾಟ್ಮೆಂಟ್ ಯಾವುದೂ ಆಗಿಲ್ಲ ಅಂತಂದರೆ ನಿಮ್ಮ ಕಾಶ್ ಆ್ಯಂಡ್ ಡೆಪಾಸಿಟ್ ನಿಮಗೆ ವಾಪಸ್ ಆದರೆ ಬರುತ್ತೆ. ಓಕೆನಾ? ಡೆಪಾಸಿಟನ್ನು ಒಳ್ಳೆ ಇದೆ. ಸೊ ನೀವು ಈಗಾಗಲೇ ಇದ್ರ ಬಗ್ಗೆ ಕೇಳಿರ್ತೀರ, ಅದ್ರ ಯೂಸಸ್ ಏನು ಅಂತ ಹೇಳಿಬಿಟ್ಟು ನಿಮ್ಮ ಒಂದು ಪರ್ಸನಲ್ ಲೈಫಲ್ಲಿ. ಸೊ ಅದೇ ಥರ ಇಲ್ಲಿ ಮೆಡಿಕಲ್ ಕೋರ್ಸಸ್ ಅವರಿಗೆ ಇರುತ್ತೆ. ಕಾಶ್ ಆ್ಯಂಡ್ ಡೆಪಾಸಿಟ್ ಬಗ್ಗೆ ಮತ್ತೆ ಸಪ್ರೇಟಾಗಿ ಎಲ್ಲ ಥರದ ಒಂದು ಅಪ್ಡೇಟ್ಸನ್ನು KEA ಕಡೆಯಿಂದ ತಿಳಿಸ್ಕೊಡ್ತಾರೆ ಅತಿ ಶೀಘ್ರದಲ್ಲೇ. ಏನೆಲ್ಲ ಕಂಡೀಷನ್ಸ್ ಇದ್ದಾವೆ, ಏನೆಲ್ಲ ಟರ್ಮ್ಸ್ ಇದ್ದಾವೆ ಅಂತ ಹೇಳಿಬಿಟ್ಟು. ಸೊ ನಾನು ಆಗ ನಿಮಗೆ ಮತ್ತೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಿದ್ದೀನಿ. ಸಾಕಷ್ಟು ಸ್ಟೂಡೆಂಟ್ಸು ಕಾಶ್ ಆ್ಯಂಡ್ ಡೆಪಾಸಿಟ್ ಬಗ್ಗೆ ಕೇಳ್ತಿದ್ದೀರಾ ಅಲ್ವಾ? ಸೊ ಹಾಗಾಗಿ ವಿಡಿಯೋನ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟೆ. KEA ಅವರು ಇನ್ನೂ ಲಿಂಕನ್ನು ಕೊಟ್ಟಿಲ್ಲ, 1 or 2 days ಒಳಗಡೆ ಕೊಡ್ತಾರೆ. ಆಗ ಮತ್ತೊಂದು ಸರಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಓಕೆನಾ? ಕೌನ್ಸಿಲಿಂಗ್ ರಿಲೇಟೆಡು ಬೇರೆ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.